ಬಳ್ಳಾರಿ ಜಿಲ್ಲೆಯ ಸ್ಟೋರಿ ನೋಡೋಣ. ಬಳ್ಳಾರಿಯಲ್ಲಿ ಅಕ್ರಮ ಭೂಗಳ್ಳರ ನಿದ್ದೆಗೆಡಿಸಿರುವುದು ಜಿಲ್ಲಾಡಳಿತದ ಜೆಸಿಬಿ ಸದ್ದಿಗೆ ಭೂ ಕಬಳಿಕೆದಾರರು ಇರ್ತಾರಲ್ಲ ಅವರಿಗೆ ಢವಢವ ಶುರುವಾಗಿದೆ. ಇವಾಗ ಏನ್ ಮಾಡಿದ್ದಾರೆ, ಏನ್ ಆಕ್ಷನ್ ತಗೊಳ್ತಾ ಇದ್ದಾರೆ ಜಿಲ್ಲಾಡಳಿತ, ಡೀಟೇಲ್ಸ್ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಅಕ್ರಮ ಭೂಗಳ್ಳರ ನಿದ್ದೆಗೆಡಿಸಿರುವುದು ಜಿಲ್ಲಾಡಳಿತ. ಢವಢವ ಅಂತಿದ್ದಾರೆ ಈಗ ಕಬಳಿಕೆದಾರರು. ಕಾರಣ ಏನು? ಜಿಲ್ಲಾಡಳಿತದ ಜೆಸಿಬಿ ಸೌಂಡ್ ಜೋರಾಗಿದೆ. 2 ತಿಂಗಳಲ್ಲಿ ಸುಮಾರು 700 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ವಶಪಡಿಸಿಕೊಂಡಿದ್ದು, 75 ಎಕರೆ ಸರ್ಕಾರಿ ಭೂಮಿಯನ್ನ ಜಿಲ್ಲಾಡಳಿತ ಈಗ ವಶಕ್ಕೆ ಪಡ್ಕೊಂಡಿದೆ. ಅಕ್ರಮ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿಯನ್ನ ಈ ಖದೀಮರು ಕಬಳಿಸಿದ್ರು, ಅವರಿಂದ ವಾಪಸ್ ಕಿತ್ಕೊಂಡಿದ್ದಾರೆ. ಜಿಲ್ಲಾಡಳಿತದ ಕಾರ್ಯಾಚರಣೆಗೆ ನಾಗರಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ದಿನದಿಂದ ಅನ್ಕೊಳ್ತಾ ಇದ್ವಿ ಏನಾದ್ರೂ ಆಕ್ಷನ್ ತಗೊಳುತ್ತೆ ಜಿಲ್ಲಾಡಳಿತ ಅಂತ. ಕಡೆಗೂ ಜಿಲ್ಲಾಡಳಿತ ಆಕ್ಷನ್ ತಗೊಂಡಿರೋದನ್ನ ನೋಡಿ ಅಲ್ಲಿನ ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಷನ್ ತಗೊಂಡಿದ್ದಂತಹ ಕೆಲವೊಂದಿಷ್ಟು ಜಾಗದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಬೋರ್ಡ್ ಹಾಕಿದ್ದಾರೆ, ಇದು ಸರ್ಕಾರಿ ಜಾಗ, ಅತಿಕ್ರಮಣ ನಿರ್ಬಂಧ ಹೇರಲಾಗಿದೆ ಅಂತ ಹೇಳಿ. ಜೊತೆಗೆ ಆ ಜಾಗವನ್ನ ಕಬಳಿಸಿ ಅಲ್ಲಿ ಬೇಲಿ ಹಾಕಿದ್ರೆ ಅದನ್ನೆಲ್ಲವನ್ನೂ ಕೂಡ ಜೆಸಿಬಿ ಮುಖಾಂತರ ಕ್ಲೀನ್ ಮಾಡಿಸ್ತಾ ಇರೋದು ಇದೆ. ಈ ಜೆಸಿಬಿ ಎಲ್ಲ ಕ್ಲೀನ್ ಮಾಡ್ತಾ ಇದಾರಲ್ಲ, ಈ ಎಲ್ಲವೂ ಕೂಡ ಸರ್ಕಾರಿ ಜಾಗ. ಇದನ್ನ ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅವರವರ ಹೆಸರಿಗೆ ಕಬಳಿಸ್ಬಿಟ್ಟಿದ್ರು ಭೂಮಿನ. ಎಲ್ಲೆಲ್ಲಿ ಯಾವ್ಯಾವ ಜಾಗ ಅಂತ ಹೇಳಿ ಒಂದ್ ಕಡೆ ಫೋಟೋ ಗಮನಿಸ್ತಾ ಇದ್ರಿ. ಅಲ್ಲೊಂದು ಕ್ಲೀನ್ ಮಾಡಿ ಜೆಸಿಬಿ ತರಿಸಿ ಆ ಜಾಗವನ್ನ ಕ್ಲೀನ್ ಮಾಡಿಸಿ ಅಲ್ಲಿಗೆ ಇದು ಸರ್ಕಾರದ ಆಸ್ತಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಭೂಗಳ್ಳರಿದ್ರು ಅಲ್ಲಿ, ಎಷ್ಟೋ ಜನ ಭೂಗಳ್ಳರು, ಸುಮಾರು 75 ಎಕರೆ ಅಂತೆ. ಈಗೆಲ್ಲವನ್ನೂ ವಶಪಡಿಸ್ಕೊಂಡಿದ್ದಾರೆ ಹಂತವಾಗಿ. 150 ಕೋಟಿ ಮೌಲ್ಯದ 11.59 ಕೃಷಿ ಭೂಮಿ, ಜಮೀನು ಎಲ್ಲವನ್ನು ವಶಪಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಅಕ್ರಮ ಭೂ ಒತ್ತುವರಿದಾರರ ಬೆನ್ನು ಬಿದ್ದಿರತಕ್ಕಂಥದ್ದು. ಇವತ್ತು ಏನು ಈ ಜಿಲ್ಲಾಡಳಿತ ಏನೊಂದು ಆಪರೇಷನ್ ಡೆಮಾಲಿಷನ್ ಅಂತೇಳಿ ಹೊರಟಿದೆ. ಇದರಿಂದಾಗಿ ಇವತ್ತು ಬಳ್ಳಾರಿಯ ಆಯಕಟ್ಟಿನ ಸ್ಥಳಗಳಲ್ಲಿ 100 ಕೋಟಿ ಬೆಲೆ ಬಾಳತಕ್ಕಂತಹ ಸುಮಾರು 75 ಎಕರೆ ಜಮೀನನ್ನು ಇಲ್ಲಿಯವರೆಗೆ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದಿಗ್ಭ್ರಮೆ ಮೂಡಿಸ್ತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಸರ್ವೆ ನಂಬರ್ 348 ಏನೋ ಒಂದು ದೇಸಾಯಿ ಇನಾಮ್ ಅಂತ ಬಳ್ಳಾರಿಯ ಅಹಂಭಾವಿಯ ಒಂದು ಹೃದಯ ಭಾಗದಲ್ಲಿ ಇದ್ದಂತಹ ಒಂದು ಸರ್ಕಾರಿ ಜಾಗ ಇದು ಹಲವು ವರ್ಷಗಳಿಂದ ಖಾಲಿ ಬಿದ್ದಿತ್ತು. ಆದರೆ ಕೆಲವು ಹಿತಾಸಕ್ತಿಗಳು ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಒಂದು ಟ್ರಸ್ಟ್ನ ಕೆಲವು ಏನು ಪೂಜಾರಿ ಇರ್ತಾರೆ, ಇವರುಗಳು ಇದಕ್ಕೆ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಇಲ್ಲಿನ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು 150 ಕೋಟಿ 11 ಎಕರೆ ಒಂದು ಭೂಮಿಯನ್ನು ಈಗಾಗಲೇ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಇದನ್ನು ಕಬಳಿಸಲಿಕ್ಕೆ ಹೊರಟಿದ್ರು. ಇದು ಲೋಕಾಯುಕ್ತಕ್ಕೂ ಕೂಡ ಒಂದು ಕೇಸು ದಾಖಲಾಗಿತ್ತು. ಇದೀಗ ಬಳ್ಳಾರಿಯ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್, ADC ಜುಬೇರ್, ಹಾಗೆಯೇ AC ರಾಜೇಶ್ ಅವರನ್ನು ಒಳಗೊಂಡಂಥ ತಂಡ ಏನಿದೆ ಇವತ್ತು ಹಗಲು ರಾತ್ರಿ ಅದರ ಬಗ್ಗೆ ಒಂದು ವರ್ಕೌಟನ್ನು ಮಾಡಿ ಧಾರವಾಡದ ಮಾನ್ಯ ಹೈಕೋರ್ಟ್ನ ಒಂದು ಗಮನಕ್ಕೆ ಇವೆಲ್ಲ ದಾಖಲೆಗಳನ್ನು ತರೋದ್ರ ಮೂಲಕ ಇವತ್ತು ಅಹಂಭಾವಿಯಲ್ಲಿರ್ತಕ್ಕಂತಹ 150 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ 11.50 ಸೆಂಟ್ಸ್ ಒಂದು ಭೂಮಿಯನ್ನು ಇವತ್ತು ಸರ್ಕಾರ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಜಿಲ್ಲಾ ಏನು ADC ಇದ್ದಾರೆ ಅವರುಗಳ ನೇತೃತ್ವದ ಇವತ್ತು ರೆವಿನ್ಯೂ ಅಧಿಕಾರಿಗಳ ತಂಡ ಹೋಗ್ಬಿಟ್ಟು ಈ ಒಂದು ಜಮೀನನ್ನು ವಶಪಡಿಸ್ಕೊಳ್ಳೋದ್ರ ಮೂಲಕ ಇವತ್ತು ಜಿಲ್ಲಾಡಳಿತದ ಸುಬರ್ದಿಗೆ ತೆಗೆದುಕೊಂಡು ಈ ಸ್ವತ್ತು ಜಿಲ್ಲಾಡಳಿತಕ್ಕೆ ಸೇರಿದ್ದು ಅಂತ ಒಂದು ಬೋರ್ಡನ್ನು ನೆಡೋದ್ರ ಮೂಲಕ ಇವತ್ತು ಸುಮಾರು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಇವತ್ತು ಸರ್ಕಾರಕ್ಕೆ ಅವರು ಮರಳಿ ಹಿಂಪಡೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇಲ್ಲಿಯವರೆಗೆ ಕಳೆದ 1-2 ತಿಂಗಳಿಂದ ಸುಮಾರು 75 ಎಕರೆ ಜಮೀನನ್ನು ಬಳ್ಳಾರಿಯ ವಿವಿಧ ಪ್ರದೇಶಗಳಲ್ಲಿ ಇವತ್ತು ಜಿಲ್ಲಾಡಳಿತ ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಇದರ ಬೆಲೆ ಸರಿ ಸುಮಾರು 750 ಕೋಟಿ ರೂಪಾಯಿಗೂ ಅಧಿಕವಾಗಿರ್ತಕ್ಕಂಥದ್ದು. ಹತ್ತತ್ರ 1,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಜಮೀನಿದು. ಈಗ ಹಲವು ಬಳ್ಳಾರಿಯಲ್ಲಿ ಸರ್ಕಾರಿ ಕಟ್ಟಡಗಳು ಇವತ್ತು ಬಾಡಿಗೆ
ಕಟ್ಟಡಗಳಲ್ಲಿ ನಡೀತಾ ಇದ್ದಾವೆ. ಹಲವಾರು ಯೋಜನೆಗಳಿಗೆ ಇವತ್ತು ಸರ್ಕಾರಿ ಭೂಮಿ ಇದ್ದಿಲ್ಲ. ಹಲವಾರು ಈ ಒಂದು ಆದರ್ಶ ಶಾಲೆ ಇರ್ಬೋದು, ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಅನಂತರ ಏನು ನವೋದಯ ಶಾಲೆಗಳು, ಇವಕ್ಕೆ ಜಾಗ ಸಿಗದೆ ಇವುಗಳ ಅನುದಾನ ಅಡಕತ್ತರಿಯಲ್ಲಿತ್ತು. ಇವತ್ತು ಅಂಥವುದಕ್ಕೆ ಇವತ್ತು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಒಂದು ದಿಟ್ಟ ಒಂದು ಕ್ರಮ ಇದೆ. ಇದರಿಂದಾಗಿ ಇವತ್ತು ಎಲ್ಲವುಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ದಿನ ಬಂದಿರತಕ್ಕಂಥದ್ದು. ಇದನ್ನು ಬಳ್ಳಾರಿಯ ನಾಗರಿಕರು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.